ಆತ್ಮೀಯ ಬಂಧುಗಳೇ, ಮಹಾಭಾರತ ದ್ರೋಣ ಪರ್ವ ಇದರಿಂದ ಭಗದತ್ತನ ವೀರತೆ, ಅರ್ಜುನನ ಮೂಲಕ ಸಂಶಪ್ತರ ನಾಶ ಮತ್ತೆ ಭಗದತ್ತನ ವಧೆ ಈ ವಿಚಾರದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಅರ್ಜುನ ಯಾವ ರೀತಿ ಸಂಶಪ್ತಕರ ಜೊತೆ ಹೋರಾಡ್ತಾನೆ, ಅವರನ್ನೆಲ್ಲ ಹೇಗವನು ಕೊಲ್ತಾನೆ, ಇದನ್ನೆಲ್ಲ ನಾವು ತಿಳ್ಕೊಂಡ್ವಿ. ಅರ್ಜುನನ ಅದ್ಭುತ ಪರಾಕ್ರಮವನ್ನ ನೋಡಿ ಕೃಷ್ಣ ಅವನನ್ನ ಹೊಗಳಿ ಹೇಳ್ತಾನೆ, ನೀನ್ ಏನೆಲ್ಲ ಕೆಲಸ ಮಾಡಿದ್ಯೋ ಇವತ್ತು ನನ್ನ ವಿಚಾರದಲ್ಲಿ ಅದು ಇಂದ್ರ, ಯಮ ಮತ್ತೆ ಕುಬೇರರಿಂದ ಕೂಡ ಸಾಧ್ಯ ಇಲ್ಲ. ನಾನು ಯುದ್ಧದಲ್ಲಿ ನೂರಾರು ಸಾವಿರಾರು ಸಂಶಪ್ತಕ ಮಹಾರಥಿಗಳು ಒಂದೇ ಸರಿ ಬೀಳ್ತಾ ಇರೋದನ್ನ ನಾನು ಕಣ್ಣಾರೆ ನೋಡಿದ್ದೀನಿ ಅಂತ ಕೃಷ್ಣ ಹೇಳ್ತಾನೆ. ಈ ರೀತಿಯಲ್ಲಿ ಯಾವೆಲ್ಲ ಸಂಶಪ್ತಕ ವೀರರು ಇದ್ರೋ ಅವರಲ್ಲಿ ಅಧಿಕಾಂಶರನ್ನ ಕೊಂದು ಅರ್ಜುನ ಕೃಷ್ಣನಿಗೆ ಹೇಳ್ತಾನೀಗ, ಈಗ ಭಗದತ್ತನ ಕಡೆ ನಡೀರಿ, ಇವ್ರ ಕೆಲಸ ಆಯ್ತು, ಈಗ ಭಗದತ್ತನ ಕಡೆ ನಡೀರಿ ಅಂತ ಹೇಳ್ತಾನೆ. ಆಗ ಶ್ರೀ ಮಾಧವ ಬಹಳ ವೇಗವಾಗಿ ಕುದುರೆಗಳನ್ನ ದ್ರೋಣಾಚಾರ್ಯರ ಸೈನ್ಯದ ಕಡೆ ತಿರುಗಿಸ್ತಾನೆ. ಇದನ್ನ ನೋಡಿ ಸುಶರ್ಮ ಏನ್ ಮಾಡ್ತಾನೆ, ತನ್ನ ಸೋದರರನ್ನ ಜೊತೆಯಲ್ಲಿ ಕರ್ಕೊಂಡು ಅವರನ್ನ ಹಿಂಬಾಲಿಸ್ತಾನೆ. ಆಗ ಅರ್ಜುನ ಶ್ರೀಕೃಷ್ಣನಿಗೆ ಹೇಳ್ತಾನೆ, ಅಚ್ಯುತ ನೋಡು, ಈ ಕಡೆ ತನ್ನ ಸೋದರರ ಸಹಿತ ಸುಶರ್ಮ ನನ್ನನ್ನ ಯುದ್ಧಕ್ಕೋಸ್ಕರ ಕರೀತಾ ಇದ್ದಾನೆ, ಮತ್ತೆ ಆ ಕಡೆ ಉತ್ತರ ದಿಕ್ಕಿನಲ್ಲಿ ನಮ್ಮ ಸೈನ್ಯದ ಸಂಹಾರ ಆಗ್ತಾ ಇದೆ, ಹೇಳಿ ಇದರಲ್ಲಿ ಯಾವ ಕೆಲಸ ಮಾಡೋದು ನನಗೆ ಅಧಿಕ ಹಿತಕರ ಅಂತ ಹೇಳ್ತಾನೆ. ಅದಕ್ಕೆ ಇದನ್ನ ಕೇಳಿದ ತಕ್ಷಣ ಶ್ರೀಕೃಷ್ಣ ಹೇಳ್ತಾನೆ, ತ್ರಿಗರ್ತ ರಾಜ ಸುಶರ್ಮನ ಕಡೆ ರಥವನ್ನ ತಿರುಗಿಸ್ತಾನೆ. ಅಂದ್ರೆ ಈಗ ನಾನು ನನ್ನ ಅಣ್ಣ ಇದಾನಲ್ಲ ಅಲ್ಲಿ ಹೋಗೋದ್ ಸರಿನಾ, ಅಥವಾ ಇಲ್ಲಿ ತ್ರಿಗರ್ತ ರಾಜ ಸುಶರ್ಮ ನನ್ನನ್ನು ಕರೀತಾ ಇದ್ದಾನೆ ಅವನ್ ಕಡೆ ಹೋಗೋದ್ ಸರಿನಾ ಅಂತ ಹೇಳಿದ ತಕ್ಷಣನೇ ಕೃಷ್ಣ ಏನ್ ಮಾಡ್ತಾನೆ, ತ್ರಿಗರ್ತ ರಾಜ ಸುಶರ್ಮನ ಕಡೆ ರಥವನ್ನ ತಿರುಗಿಸ್ತಾನೆ. ಅರ್ಜುನ ತಕ್ಷಣನೇ 7 ಬಾಣಗಳಿಂದ ಸುಶರ್ಮನನ್ನ ಹೊಡೆದು 2 ಬಾಣಗಳಿಂದ ಅವನ ಧನಸ್ಸು ಮತ್ತೆ ಧ್ವಜಗಳನ್ನ ಕತ್ತರಿಸ್ತಾನೆ. ಆಮೇಲೆ 6 ಬಾಣಗಳಿಂದ ಅವನ ತಮ್ಮನನ್ನು ಸಾರಥಿ ಮತ್ತೆ ಕುದುರೆಗಳ ಸಹಿತ ಯಮರಾಜನ ಹತ್ರಕ್ಕೆ ಕಳಿಸ್ತಾನೆ. ಆಗ ಸುಶರ್ಮ ಅರ್ಜುನನ ಮೇಲೆ ಒಂದು ಕಬ್ಬಿಣದ ಶಕ್ತಿ ಇರುತ್ತಲ್ಲ, ತ್ರಿಶೂಲ ಆಯುಧ ಅಂತ, ಅದನ್ನ ಮತ್ತೆ ಕೃಷ್ಣನ ಮೇಲೆ ಒಂದು ತೋಮರವನ್ನ ಬಿಡ್ತಾನೆ. ಅರ್ಜುನ 3 ಬಾಣಗಳಿಂದ ಶಕ್ತಿ ಮತ್ತೆ ತೋಮರ ಎರಡನ್ನೂ ಕೂಡ ಕತ್ತರಿಸ್ಬಿಡ್ತಾನೆ. ಆಮೇಲೆ ಬಾಣಗಳ ಮಳೆಯಿಂದ ಸುಶರ್ಮನನ್ನ ಮೂರ್ಛಿತಗೊಳಿಸಿ ದ್ರೋಣರ ಕಡೆಗೆ ಹಿಂದಿರುಗ್ತಾನೆ. ನೋಡಿ, ಬಂದವ್ರನ್ನೆಲ್ಲ ಇಲ್ಲಿ ಕೊಂದು ಅವನ್ ಮುಂದಕ್ಕೆ ಹೋಗ್ತಾ ಇದ್ದಾನೆ. ಅವನೇನ್ ಮಾಡ್ತಾನೆ, ತನ್ನ ಬಾಣಗಳ ಮಳೆಯಿಂದ ಕೌರವರ ಸೈನ್ಯವನ್ನ ಮುಚ್ಚೇ ಬಿಡ್ತಾನೆ, ಅಂದ್ರೆ ಅಷ್ಟು ಬಾಣಗಳನ್ನ ಬಿಡ್ತಾನೆ. ಆಮೇಲೆ ಅವನು ಭಗದತ್ತನ ಮುಂದೆ ಬಂದು ನಿಂತ್ಕೊಳ್ತಾನೆ. ಭಗದತ್ತ ಮೇಘದ ಹಾಗೆ ಇರುವ ಶ್ಯಾಮವರ್ಣದ ಆನೆ ಮೇಲೆ ಹತ್ತುತ್ತಾನೆ. ಅವನ ಅರ್ಜುನನ ಮೇಲೆ ಬಾಣಗಳ ಮಳೆ ಸುರಿಸೋದಕ್ಕೆ ಪ್ರಾರಂಭ ಮಾಡ್ತಾನೆ. ಆದ್ರೆ ಅರ್ಜುನ ಏನ್ ಮಾಡ್ದ, ಮಧ್ಯದಲ್ಲೇ ಆ ಎಲ್ಲ ಬಾಣಗಳನ್ನು ಕತ್ತರಿಸ್ಬಿಡ್ತಾನೆ. ಇದಾದ ಮೇಲೆ ಭಗದತ್ತನೂ ಕೂಡ ಅರ್ಜುನನ ಬಾಣಗಳನ್ನ ತಡಿತಾನೆ. ಶ್ರೀಕೃಷ್ಣ ಮತ್ತೆ ಅವನ ಮೇಲೆ ಬಾಣಗಳಿಂದ ಹೊಡೆಯೋದಕ್ಕೆ ಪ್ರಾರಂಭ ಮಾಡ್ತಾನೆ. ಆಗ ಅರ್ಜುನ ಏನ್ ಮಾಡ್ದ, ಅವನ ಧನಸ್ಸನ್ನ ಕತ್ತರಿಸ್ಬಿಡ್ತಾನೆ. ಅಂಗರಕ್ಷಕರನ್ನ ಹೊಡೆದು ಬೀಳಿಸ್ತಾನೆ. ಮತ್ತೆ ಭಗದತ್ತನ ಜೊತೆ ಆಟ ಆಡೋ ಹಾಗೆ ಅವನು ಯುದ್ಧ ಮಾಡೋದಕ್ಕೆ ಶುರು ಮಾಡ್ತಾನೆ. ನೋಡಿ, ಇಲ್ಲಿ ಭಗದತ್ತನನ್ನ ನೋಡಿ ಎಲ್ರೂ ಹೆದರ್ಕೊಳ್ತಾರೆ, ಅವನ ಮುಂದೆ ಯಾರು ನಿಲ್ಲೋದಕ್ಕಾಗೋದಿಲ್ಲ. ಆದ್ರೆ ಅರ್ಜುನ ಹಾಗಲ್ಲ, ಅವನ್ಗೆ ಆಟ ಆಡೋ ತರ ಅವನ ಜೊತೆ ಯುದ್ಧ ಮಾಡ್ತಾ ಇದ್ದಾನೆ. ಭಗದತ್ತ ಅವನ ಮೇಲೆ 14 ತೋಮರಗಳನ್ನ ಬಿಡ್ತಾನೆ. ಆದ್ರೆ ಅವನು ಪ್ರತಿಯೊಂದನ್ನು ಕೂಡ 2 ತುಂಡುಗಳನ್ನಾಗಿ ಮಾಡ್ತಾನೆ. ಆಮೇಲೆ ಅವನು ಭಗದತ್ತನ ಆನೆ ಮತ್ತೆ ಕವಚ ಇರುತ್ತಲ್ಲ, ಅದ್ರ ಮೇಲೆ ಹಾಕಿರ್ತಾರಲ್ಲ, ಅದನ್ನು ಕೂಡ ಕತ್ತರಿಸ್ತಾನೆ. ಆಗ ಭಗದತ್ತ ಶ್ರೀಕೃಷ್ಣನ ಮೇಲೆ ಒಂದು ಕಬ್ಬಿಣದ ಶಕ್ತಿಯನ್ನ ಬಿಡ್ತಾನೆ. ಆದ್ರೆ ಅರ್ಜುನ ಏನ್ ಮಾಡ್ತಾನೆ, ಅದನ್ನು ಕೂಡ 2 ತುಂಡು ಮಾಡ್ತಾನೆ. ಮತ್ತೆ ಭಗದತ್ತನ ಛತ್ರ ಮತ್ತೆ ಧ್ವಜ ಇರುತ್ತಲ್ಲ, ಅದನ್ನೆಲ್ಲ ಕತ್ತರಿಸ ಅವನಿಗೆ 10 ಬಾಣಗಳಿಂದ ಹೊಡಿತಾನೆ. ಇದರಿಂದ ಭಗದತ್ತನಿಗೆ ಬಹಳ ವಿಸ್ಮಯವಾಗುತ್ತೆ. ಎಷ್ಟು ಪರಾಕ್ರಮಶಾಲಿ ಅರ್ಜುನ ಅನ್ನೋದು ಅವನಿಗೆ ಅನ್ಸುತ್ತೆ. ಇಷ್ಟೆಲ್ಲ ನನ್ನನ್ನು ಎದುರಿಸೋರು ಯಾರೂ ಇಲ್ಲ, ಆದ್ರೂ ಕೂಡ ಇವನು ಇಷ್ಟು ಚೆನ್ನಾಗಿ ಯುದ್ಧ ಮಾಡ್ತಿದ್ದಾನಲ್ಲ ಅಂತ. ಈ ರೀತಿ ಅರ್ಜುನನ ಬಾಣಗಳಿಂದ ಹೊಡೆಯಲ್ಪಟ್ಟಂತ ಭಗದತ್ತ ಕೂಡ ಕೋಪ ಮಾಡಿಕೊಂಡು ಅವನ ಮಸ್ತಕಕ್ಕೆ ತುಂಬಾ ಬಾಣಗಳನ್ನ ಬಿಡ್ತಾನೆ. ಇದರಿಂದ ಏನಾಯ್ತು, ಅವನ ಮುಕುಟ ಇರುತ್ತಲ್ಲ, ಅದು ಸ್ವಲ್ಪ ಸೊಟ್ಟಗಾಗುತ್ತೆ. ಮುಕುಟವನ್ನ ಸರಿ ಮಾಡ್ಕೊಳ್ತಾ ಅರ್ಜುನ ಭಗದತ್ತನಿಗೆ ಹೇಳ್ತಾನೆ, ರಾಜನೇ, ಈಗ ನೀನು ಈ ಜಗತ್ತನ್ನ ಕಣ್ತುಂಬ ನೋಡ್ಕೋ, ಅಂದ್ರೆ ಇದೇ ಕೊನೆ, ಕಣ್ತುಂಬ ನೋಡ್ಕೊಂಬಿಡು ಅಂತ ಹೇಳ್ತಾನೆ. ಇದನ್ನ ಕೇಳಿದ ತಕ್ಷಣ ಭಗದತ್ತನಿಗೆ ಕೋಪ ಬರುತ್ತೆ. ಮತ್ತೆ ಅರ್ಜುನ ಮತ್ತೆ ಶ್ರೀಕೃಷ್ಣನ ಮೇಲೆ ಬಾಣಗಳ ಮಳೆಯನ್ನೇ ಸುರಿಸೋದಕ್ಕೆ ಶುರು ಮಾಡ್ತಾನೆ. ಇದನ್ನ ನೋಡಿ ಅರ್ಜುನ ಬಹಳ ವೇಗದಿಂದ ಅವನ ಧನಸ್ಸು ಮತ್ತೆ ತರಕಸವನ್ನ ಕತ್ತರಿಸ್ತಾನೆ.
ಮತ್ತೆ 72 ಬಾಣಗಳಿಂದ ಅವನ ಮರ್ಮಸ್ಥಾನಗಳಿಗೆ ಹೊಡಿತಾನೆ. ಇದರಿಂದ ಅತ್ಯಂತ ವ್ಯಥಿತನಾಗಿ ಭಗವಂತ ವೈಷ್ಣವಾಸ್ತ್ರದ ಆವಾಹನೆಯನ್ನ ಮಾಡ್ತಾನೆ. ಮತ್ತು ಅದರಿಂದ ಅಂಕುಶವನ್ನ ಅಭಿಮಂತ್ರಿಸಿ ಅದನ್ನ ಅರ್ಜುನನ ಎದೆಯ ಮೇಲೆ ಬಿಡ್ತಾನೆ. ಭಗದತ್ತನ ಅಸ್ತ್ರ ಎಲ್ಲರ ನಾಶ ಮಾಡೋದ್ರಲ್ಲಿ ಇತ್ತು. ಅದಕ್ಕೋಸ್ಕರನೇ ಶ್ರೀಕೃಷ್ಣ ಅರ್ಜುನನನ್ನ ಪಕ್ಕಕ್ಕೆ ಮಾಡಿ ಅದನ್ನ ತನ್ನ ಎದೆಗೆ ಬೀಳೋ ಹಾಗೆ ಮಾಡ್ಕೊಳ್ತಾನೆ. ನೋಡಿ, ಆ ಒಂದು ಅಸ್ತ್ರ ಏನಾದ್ರೂ ಅದು ಬೇರೆಯವ್ರ ಮೇಲೆ ಬಿದ್ದಿದ್ರೆ, ಅರ್ಜುನನ ಮೇಲೆ ಬಿದ್ದಿದ್ರೆ ಅವನೊಬ್ಬನೇ ಅಲ್ಲ, ಅಲ್ಲಿರೋ ಎಲ್ಲ ಬೇಕಾದಷ್ಟು ಜನರನ್ನ ನಾಶ ಮಾಡ್ಬಿಡ್ತಾ ಇತ್ತು. ಅದಕ್ಕೋಸ್ಕರ ಕೃಷ್ಣ ಏನ್ ಮಾಡ್ತಾನೆ, ಅದನ್ನ ತನ್ನೆದೆಗೆ ಬೀಳೋ ಹಾಗೆ ಮಾಡ್ಕೊಳ್ತಾನೆ. ಇದರಿಂದ ಅರ್ಜುನನ ಚಿತ್ತಕ್ಕೆ ಬಹಳ ಕ್ಲೇಶ ಉಂಟಾಗುತ್ತೆ. ಅಂದ್ರೆ ಇಲ್ಲೂ ಕೂಡ ಭಗವಂತನನ್ನ ಸಹಾಯ ಮಾಡ್ಬಿಟ್ನಲ್ಲ ಅಂತ ಅಂದ್ಬಿಟ್ಟು ಅವನ್ ಶ್ರೀಕೃಷ್ಣನಿಗೆ ಹೇಳ್ತಾನೆ, ಭಗವಂತ ನೀನು ಪ್ರತಿಜ್ಞೆಯನ್ನ ಮಾಡಿದೀಯಾ, ನಾನು ಯುದ್ಧ ಮಾಡದೆ ಕೇವಲ ಸಾರಥಿ ಕೆಲಸ ಮಾಡ್ತೀನಿ ಅಂತ. ಆದ್ರೆ ಈಗ ನೀನು ನಿನ್ನ ಪ್ರತಿಜ್ಞೆಯ ಪಾಲನೆ ಮಾಡ್ತಾ ಇಲ್ಲ. ನಾನೇನಾದ್ರೂ ಸಂಕಟದಲ್ಲಿ ಬಿದ್ದಿದ್ರೆ ಅಥವಾ ಅಸ್ತ್ರದ ನಿವಾರಣೆ ಮಾಡೋದ್ರಲ್ಲಿ ಅಸಮರ್ಥನಾಗಿದ್ರೆ ಆ ಸಮಯದಲ್ಲಿ ನೀವು ಈ ರೀತಿ ಮಾಡೋದು ಸರಿಯಾಗಿರ್ತಾ ಇತ್ತು. ಇದು ನಿಮಗೂ ಕೂಡ ಗೊತ್ತಿದೆ. ಏನು ಅಂತಂದ್ರೆ ನನ್ನ ಕೈಯಲ್ಲಿ ಧನಸ್ಸು ಮತ್ತೆ ಬಾಣ ಇದ್ರೆ ನಾನು ದೇವತೆಗಳು, ಅಸುರರು ಮತ್ತೆ ಮನುಷ್ಯರ ಸಹಿತ ಇಡೀ ಲೋಕಗಳನ್ನ ಗೆಲ್ಲೋದ್ರಲ್ಲಿ ನಾನು ಸಮರ್ಥನಾಗಿದ್ದೀನಿ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಅಂದ್ರೆ ಇಲ್ಲಿ ಭಗವಂತ ಸಹಾಯ ಮಾಡ್ತಾ ಇದ್ದಾನೆ. ಯಾಕಂದ್ರೆ ಭಗವಂತ ಅವನು ಪ್ರತಿಜ್ಞೆ ಮಾಡಿರ್ತಾನೆ, ಆಯ್ತು ನೀನು ನನಗ್ ಸಹಾಯ ಮಾಡ್ಲೇಬೇಕು ಅಂತಿದ್ರೆ ನನ್ನ ಕೈಯಲ್ಲಿ ಅಸ್ತ್ರಗಳಿರಬಾರದು, ನನ್ನ ಪರಿಸ್ಥಿತಿ ತುಂಬಾನೇ ಸಂಕಟದಲ್ಲಿದ್ದಾಗ ಆಗ ನೀನ್ ಸಹಾಯ ಮಾಡಿದ್ರು ಪರವಾಗಿಲ್ಲ. ಈಗ ನಾನೇ ಯುದ್ಧ ಮಾಡ್ತಾ ಇದ್ದೀನಿ, ನನ್ನ ಕೈಯಲ್ಲಿ ಧನಸ್ಸು ಬಾಣ ಇದೆ, ನಾನು ಇನ್ನೂ ಚೆನ್ನಾಗೇ ಇದ್ದೀನಿ, ಆ ಸಮಯದಲ್ಲಿ ನೀನು ಸಹಾಯ ಮಾಡಬಾರ್ದು ಅಂತಂದ್ಬಿಟ್ಟು ಇಲ್ಲಿ ಅವನು ಹೇಳ್ತಾ ಇದ್ದಾನೆ. ಅಂದ್ರೆ ನಾನು ಎಲ್ಲರನ್ನ ಗೆಲ್ಲುವಷ್ಟು ಸಾಮರ್ಥ್ಯ ನನ್ನಲ್ಲಿ ಇದೆ ಅನ್ನೋದನ್ನ ಇಲ್ಲಿ ಭಗವಂತನಿಗೆ ಹೇಳ್ತಾ ಇದ್ದಾನೆ. ಸೊ ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.